ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಆಗಾಗ ಕಾಡೋ ಕುತ್ತಿಗೆ ನೋವು ಯಾಕೆ ಬರುತ್ತೆ? ಈ ಕುತ್ತಿಗೆ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗತ್ತೆ? ಹೋಮಿಯೋಪತಿಯಲ್ಲಿ ಕುತ್ತಿಗೆ ನೋವಿನ ನಿವಾರಣೆಗೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳು ಇವೆ ಎಂಬುದರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ. ಕುತ್ತಿಗೆ ನೋವಿನ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಸಾದಿಕ್. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೆಲೋ. ಮೊದಲಿಗೆ ಈ ಕುತ್ತಿಗೆ ನೋವು ಅನ್ನೋದು ಬಹಳಷ್ಟು ಜನರಿಗೆ ಕಾಡ್ತಾನೆ ಇರುತ್ತೆ, ಆಗಾಗ ಬರ್ತಾನೆ ಇರುತ್ತೆ. ಆದರೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಕುತ್ತಿಗೆ ನೋವು ಇದೊಂದು ದೊಡ್ಡ ಪೇಯ್ನ್ ಅಲ್ಲ ಅಂತ ನಿರ್ಲಕ್ಷ್ಯನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಕುತ್ತಿಗೆ ನೋವು ಯಾಕೆ ಬರುತ್ತೆ? ಕಾಮನ್ಲಿ ನಮ್ಮದು ಬಾಡಿದು ಮೇನ್ ಸ್ಟ್ರಕ್ಚರ್ ಅಂತ ನಮ್ಮ ಬ್ಯಾಕ್ ಬೋನ್ಸ್, ಅದು ನಾರ್ಮಲಿ ಇದಕ್ಕೆ ವರ್ಟಿಬಲ್ ಕಾಲಮ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಎಲ್ಬೋ ಇರ್ತದೆ. ಆದಮೇಲೆ ಮೋರ್ ದ್ಯಾನ್ 70% ಆಫ್ ನಮ್ಮದು ಬಾಡಿ ವೇಟ್ ಆದಮೇಲೆ ಇರ್ತದೆ. ಸೊ ಮ್ಯಾಕ್ಸಿಮಮ್ ಜನಕ್ಕೆ ಪೇನ್ ಅಂದರೆ ಲೋವರ್ ಬ್ಯಾಕ್ ಪೇನ್. ಬಟ್ ಇತ್ತೀಚೆಗೆ ಈವನ್ ನೆಕ್ ಪೇನ್, ಅದಕ್ಕೆ ಕುತ್ತಿಗೆ ನೋವು ಅಂತ ಹೇಳ್ತೀವಿ, ಅದು ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಕುತ್ತಿಗೆ ನೋವಿಗೆ ಅಕ್ಯೂಟ್ ಪೇನ್ ಮತ್ತು ಕ್ರಾನಿಕ್ ಪೇನ್ ಅಂತ ಡಿವೈಡ್ ಮಾಡ್ಬೋದು. ಅಕ್ಯೂಟ್ ಪೇನ್ ಅಂದರೆ ಸಡನ್ಲಿ ಯಾವಾಗ ಮಲ್ಕೊಂಡ್ರೆ ಏನೋ ತೊಂದರೆ ಆಗಿದ ನಂತರ, ಅಥವಾ ಸಡನ್ಲಿ ಸ್ವಲ್ಪ ಮೈನರ್ ಇಂಜುರಿ ಆಕ್ಸಿಡೆಂಟ್ ಆಗಿದ ನಂತರ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಮೆಡಿಕೇಷನ್, ಸ್ವಲ್ಪ ಮಸಾಜ್, ಸ್ವಲ್ಪ ಪ್ರೆಸ್ ತೊಗೊಂಡ್ರೆ ಆಟೋಮೆಟಿಕ್ಲಿ ಅದು ಪೇನ್ ಕಡಿಮೆ ಆಗ್ತದೆ. ಬಟ್ ಅದು ಪೇನ್ ಮೋರ್ ದ್ಯಾನ್ 3 ವೀಕ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಯಾವುದು ಕಾಮನ್ ಟ್ರೀಟ್ಮೆಂಟ್ಗೆ ಆದಮೇಲೆ ಅದು ಪೇನ್ ರಿಲೀವ್ ಆಗ್ತಾ ಇಲ್ಲ, ಅದು ತುಂಬ ಜಾಸ್ತಿ ಬರ್ತಾ ಇದೆ. ಇಟ್ ಮೀನ್ಸ್ ಇಟ್ಸ್ ಸಮ್ ಪ್ಯಾಥಾಲಜಿ ಇನ್ವಾಲ್ವ್ ಆಗಿದೆ, ಅಥವಾ ಏನು ಫ್ರ್ಯಾಕ್ಚರ್ ಆಗಿದೆ, ಅಥವಾ ಬೇರೆ ಯಾವ್ದು ಕಾರಣ ಆಗಿ ಅದು ಪೇನ್ ಬರ್ತಾಯಿದೆ ಅಂತ ನೋಡಬೇಕು. ಸೊ ಸಾಮಾನ್ಯವಾಗಿ ಪ್ರತಿಯೊಂದು ಮನುಷ್ಯ ಅದು ಲೈಫ್ದಲ್ಲಿ ಅಟ್ಲೀಸ್ಟ್ ಒಂದ್ಸಲ ಕುತ್ತಿಗೆ ನೋವಿಗೆ ಸಫರ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಲೈಫ್ ಸ್ಟೈಲ್ ನೋಡಿದ ನಂತರ ಕಂಟಿನ್ಯೂ ಆಗಿ ಕಂಪ್ಯೂಟರ್ ಮೇಲೆ ಇಟ್ಕೋಬೋದು, ಅಥವಾ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡೋದು ಅಂತ ಇರ್ಬೋದು, ಅಥವಾ ವರ್ಕ್ ಪೋಸ್ಚರ್ ಇರ್ಬೋದು, ಅಥವಾ ಇಂಪ್ರಾಪರ್ ಸಿಟ್ಟಿಂಗ್ ಪೋಸ್ಚರ್ ಕೂಡ ಇರ್ಬೋದು. ಇದೆಲ್ಲ ಕಾರಣಕ್ಕೆ ಬ್ಯಾಕ್ ಪೇನ್ ಅಥವಾ ಸ್ಪೆಷಲಿ ಕುತ್ತಿಗೆ ನೋವು ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಇನ್ನು ಕುತ್ತಿಗೆ ನೋವು ಬಂದಾಗ ಡಾಕ್ಟರ್ ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೊಂತಾರೆ. ಕುತ್ತಿಗೆ ನೋವು ಪೇನ್ ಕಿಲ್ಲರ್ ಮಾತ್ರೆ ತಗೊಂಡಾಗ ಅಥವಾ ಯಾವ್ದಾದ್ರು ಪೇನ್ ಕಿಲ್ಲರ್ ಸ್ಪ್ರೇ ಅನ್ನ ಹೊಡ್ಕೊಂಡಾಗ ಕಡಿಮೆ ಆಗುತ್ತೆ. ಆದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಉಂಟಾಗತ್ತೆ ಅಂತ? ಡೆಫಿನೆಟ್ಲಿ ಒಂದ್ಸಲ ನಿಮಗೆ ಕುತ್ತಿಗೆ ನೋವು ಬರ್ತಾ ಇದೆ, ಸಾಮಾನ್ಯವಾಗಿ ಸಪೋಸ್ ನೀವು ಹೇಳಿದ ಪ್ರಕಾರ ಯಾವುದೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ ನಂತರ, ಅಥವಾ ಸ್ಪ್ರೇ ಹಾಕಿದ ನಂತರ, ಸ್ವಲ್ಪ ರೇಸ್ ತೊಗೊಂಡ ನಂತರ ಅದು ಹೋಗಿಬಿಡ್ತದೆ. ಬಟ್ ಮೋರ್ ದ್ಯಾನ್ 2 ವೀಕ್ಸ್ ಸಪೋಸ್ ಅದು ಕಂಟಿನ್ಯೂ ಬರ್ತಾ ಇದೆ, ಅಥವಾ ರಿಪೀಟೆಡ್ಲಿ ಬರ್ತಾ ಇದೆ, ಡೆಫಿನೆಟ್ಲಿ ಡಾಕ್ಟರ್ ಕಡೆ ಹೋಗಿ ಅದು ಡಯಾಗ್ನೋಸ್ ಮಾಡಬೇಕು ಯಾಕೆ ಬರ್ತಾ ಇದೆ ಅಂತ. ನೀವು ಹೇಳಿದ ಪ್ರಕಾರ ಪೇಷಂಟ್ಸ್ ಏನು ಮಾಡ್ತಾರೆ, ಯಾವಾಗ ಒಂದು ಸಲ ಡಾಕ್ಟರ್ ಕಡೆ ಹೋಗಿ ಫಸ್ಟ್ ಟೈಮ್ಗೆ ಪೇನ್ ಬರ್ತಾ ಇದೆ ಅಂತ ಯಾವುದೋ ಟ್ಯಾಬ್ಲೆಟ್ ತೊಗೊಂಡು ಅದು ಸ್ಪ್ರೇ ತೊಗೊಂಡು ಬರ್ತಾರೆ, ಯಾವಾಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಕಂಟಿನ್ಯೂಸ್ಗೆ ಸೇಮ್ ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ. ಇಟ್ ಇಸ್ ಡೆಫಿನೆಟ್ಲಿ ಡೇಂಜರಸ್. ಕಂಟಿನ್ಯೂಸ್ ಆಗಿ ಮೋರ್ ದ್ಯಾನ್ 2 ವೀಕ್ಸ್ ನಿಮಗೆ ಪೇನ್ ಬರ್ತಾ ಇದೆ, ಅದಕ್ಕೆ ಡಯಾಗ್ನೋಸಿಸ್ ಮಾಡಬೇಕು, ಅದು ಯಾವ್ದು ಕಾರಣಕ್ಕೆ ಬರ್ತಾ ಇದೆ. ಕುತ್ತಿಗೆ ನೋವು ಬರೋದು, ಹ್ಯಾವ್ ಸೀನ್ ಒನ್ ಪೇಷಂಟ್ ಕಂಟಿನ್ಯೂಸ್ ಆಗಿ ಕುತ್ತಿಗೆ ನೋವು ಬರ್ತಾ ಇದೆ. ಈಸ್ ಫ್ರಮ್ USA. ಸೊ ಅಲ್ಲಿ ತುಂಬ ಅಷ್ಟು MRI ಸ್ಕ್ಯಾನಿಂಗ್ ಮಾಡಿದ ನಂತರ ಕೂಡ ಅವ್ರಿಗೆ ಏನಂತ ಡಯಾಗ್ನೋಸ್ ಆಗಿಲ್ಲ. ಆ ನಂತರ ಇಲ್ಲಿ ಬಂದ ನಂತರ ಜಸ್ಟ್ ಯಾವಾಗ ನಾ ಕೇಸ್ ಕರೆಕ್ಟ್ವಾಗಿ ಇವಾಲ್ಯೂಷನ್ ಮಾಡಿದ ನಂತರ ಗೊತ್ತಾಗಿತ್ತು ಅದು ಹೈಪರ್ ಆಸಿಡಿಟಿ ಆಗಿ ಅಥವಾ ಗ್ಯಾಸ್ಟ್ರಿಕ್ ಡಿಸ್ಟರ್ಬೆನ್ಸ್ಗೆ ಅದಕ್ಕೆ ಕುತ್ತಿಗೆ ನೋವು ಬರ್ತಾಯಿತ್ತು. ಸೊ ಯಾವಾಗ ನೀವು ಕರೆಕ್ಟ್ ಡಯಾಗ್ನೋಸ್ ಮಾಡ್ತೀರಾ ಅದು ಕೇಸ್ 50% ಸಾಲ್ವ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ಮೈನರ್ ಹೆಡೇಕ್ಗೆ ನೀವು ತೊಗೊತಾ ಇದ್ರೆ, ಹೆಡೇಕ್ ಅಂದರೆ ಡಾಕ್ಟ್ರ್ ಕಡೆ ಹೋಗಿ ಅಥವಾ ಮೆಡಿಕಲ್ದಾರಿಗೆ ಹೋಗಿ ಡೈರೆಕ್ಟ್ ಕ್ರೋಸಿನ್ ಅಥವಾ ಯಾವುದಂತೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀವಿ. ಬಟ್ ಹೆಡೇಕ್ ಬರೋದು ಸಾಕಷ್ಟು ರೀಸನ್ಸ್ ಇದೆ. ಮೈನರ್ ಕೋಲ್ಡ್ ಕಫ್ ಆಗಿದ್ದು ಕೂಡ ಹೆಡೇಕ್ ಬರ್ತಾ ಇರ್ತೈತೆ, ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗಿದ್ರೆ ಅದು ಬರ್ತಾ ಇರ್ತೈತೆ, ಈವನ್ ಅಪ್ ಟು ಕ್ಯಾನ್ಸರ್ಸ್ ಕೂಡ ಇರ್ಬೋದು ಅದು ಹೆಡೇಕ್ ಬರೋದು ಒಂದು ರೀಸನ್. ಸೊ ಎಕ್ಸಾಕ್ಟ್ಲಿ ಯಾಕೆ ಬರ್ತಾ ಇದೆ ಅದು ಗೊತ್ತಾಗಿದ ನಂತರ ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡ್ತೈತೆ. ಅದ್ರ ಪ್ರಕಾರ ಕುತ್ತಿಗೆ ನೋವು ಸಪೋಸ್ ನಿಮ್ಗೆ ಬರ್ತಾ ಇದೆ, ಕಂಟಿನ್ಯೂಸಿಗೆ ಬರ್ತಾ ಇದೆ, ಡಯಾಗ್ನೋಸ್ ಮಾಡೋದು ತುಂಬ ಮುಖ್ಯ. ಅದು ಸ್ಪಾಂಡಿಲೈಸಿಸ್ ಇದೆ, ಅಥವಾ ಆರ್ಥ್ರೈಟಿಸ್ ರೀಸನ್ಸ್ ಇದೆ, ಡಿಸ್ಕ್ ಸಮಸ್ಯೆ ಇದೆ, ಮಸ್ಕ್ಯುಲರ್ ಸ್ಪ್ರೇನ್ ಇದೆ, ಅಥವಾ ಅದು ಜಾಯಿಂಟ್ ಸಪೋರ್ಟಿಂಗ್ ಲಿಗಾಮೆಂಟ್ಸ್ ಕೂಡ ತೊಂದರೆ ಆಗಿಬಿಟ್ಟಿದೆ, ಅಥವಾ ಅಂಡರ್ಲೈನಿಂಗ್ ಕ್ಯಾನ್ಸರ್ಸ್ಗೆ ಕೂಡ ಇದ ಪ್ರಕಾರ ಸಮಸ್ಯೆ, ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಈವನ್ ಫಾರ್ ಆಸಿಡಿಟಿ ಆ್ಯಸ್ ಐ ಟೋಲ್, ಇಲ್ಲಾಂದ್ರೆ ಮೈಗ್ರೇನ್ಗೆ ಇದ ಪ್ರಕಾರ ಸಮಸ್ಯೆ ಬರ್ತಾ ಇದೆ. ಸಪೋಸ್ ಸಿಸ್ಟಮಿಕ್ ಡಿಸೀಸ್ ಇದೆ ಅವ್ರಿಗೆ, ಸಪೋಸ್ ಕಂಟಿನ್ಯೂಸ್ ಆಗಿ ಸಿನ್ಸ್ ಲಾಂಗ್ ಇಯರ್ಸ್ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಅಥವಾ ಕ್ಯಾನ್ಸರ್ ತರ ಯಾವುದಂತ ಕಾಯಿಲೆ ಇದೆ, ಅದ ನಂತರ ಕೂಡ ಇದ ಪ್ರಕಾರ ಸಮಸ್ಯೆ ಬರೋದು ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಬೇರೆ ಕಾಯಿಲೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಹ ಕುತ್ತಿಗೆ ನೋವು ಬರುತ್ತೆ. ಇನ್ನು ಕುತ್ತಿಗೆ ನೋವು ತುಂಬಾ ಜಾಸ್ತಿ ಆಗಿರುತ್ತೆ, ಅವ್ರು ನಿರ್ಲಕ್ಷ್ಯ ಮಾಡಿದ್ರೆ ಸ್ಪೈನಲ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಆಗತ್ತಾ? ಮ್ಯಾಕ್ಸಿಮಮ್ ಟೈಮ್ಸ್ ಇನ್ ಕ್ರಾನಿಕ್ ಡಿಸೀಸ್ದಲ್ಲಿ ಸ್ಪೈನಲ್ ಕಾರ್ಡ್ ತೊಂದರೆ ಆಗಿದ ನಂತರ
ಸ್ಪೈನಲ್ ಕಾರ್ಡ್ ಇರೋದು ನರ್ವ್ಸ್ ಇರ್ತದೆ, ಅದು ನರ್ವ್ಸ್ಗೆ ಕಾಂಪ್ರೆಷನ್ ಆಗಿದ ನಂತರ ಪೇನ್ ಬರ್ತಾ ಇರ್ತದೆ. ಸೊ ಅದು ರೀಸನ್ಸ್ ಏನು? ಸಪೋಸ್ ಮೈನಸ್ ಸ್ಪಾಂಡಿಲೈಸಿಸ್ ಇದೆ. ಸ್ಪಾಂಡಿಲೈಸಿಸಲ್ಲಿ ಏನಾಗ್ತದೆ, ಅದೇ ಎಲ್ಬೋ ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಬಂದ್ಬಿಡ್ತದೆ, ಇನ್ಫ್ಲಮೇಷನ್ ಆಗ್ತದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅದು ನರ್ವ್ ಕಾಂಪ್ರೆಷನ್ ಆಗಿದ್ದು ಕೂಡ ಇದ್ ಪ್ರಕಾರ ಸಮಸ್ಯೆ ಬರೋದು ಚಾನ್ಸಸ್ ಇರ್ತದೆ. ಡಿಸ್ಕ್ ಸಮಸ್ಯೆದಲ್ಲಿ ಡಿಸ್ಕ್ ಹರ್ನೇಷನ್ ಆಗಿದ ನಂತರ ಅಥವಾ ಡಿಸ್ಕ್ ಬಲ್ಜ್ ಆಗಿದ ನಂತರ ಕೂಡ ನರ್ವ್ ಕಾಂಪ್ರೆಷನ್ ಆಗಿ ಇದ್ ಪ್ರಕಾರ ಸಮಸ್ಯೆ ಬರ್ತಾ ಇರ್ತದೆ. ಸೊ ಒಂದ್ಸಲ ನಿಮ್ಗೆ ಅದಕ್ಕೆ ಅವಳ ದುರ್ಲಕ್ಷ್ಯ ಮಾಡಿದ ನಂತರ ಅಥವಾ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ನರ್ವ್ ಕಾಂಪ್ರೆಷನ್ ಜಾಸ್ತಿ ಆಗಿ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ನಾವು ಆಗೋದು ಸಾಧ್ಯತೆ ಇರ್ತೈತೆ. ಬಿಕಾಸ್ ನಿಮ್ಮದು ಹ್ಯಾಂಡ್ಸ್ ಮೂವ್ಮೆಂಟ್ ಇರ್ಬೋದು, ಸ್ಪೆಷಲಿ ಇಫ್ ಯು ಟೇಕ್ ಓನ್ಲಿ ಫಾರ್ ನೆಕ್ ಪೇನ್. ಸಪೋಸ್ ನೆಕ್ ಪ್ಯಾಥಾಲಜಿ ತುಂಬ ಜಾಸ್ತಿ ಆಗಿದ ನಂತರ ಅಲ್ಲಿ ನರ್ವ್ ಕಾಂಪ್ರೆಷನ್ ಆಗಿ ಕೈ ಕಾಲದು ವೀಕ್ನೆಸ್ ಬರೋದು, ತುಂಬ ಜಾಸ್ತಿ ಜುಮ್ ಪ್ರಕಾರ ಸೆನ್ಸೇಷನ್ ಆಗೋದು, ಅಥವಾ ಈವನ್ ಅಡ್ವಾನ್ಸ್ ಸ್ಟೇಜಲ್ಲಿ ಪ್ಯಾರಾಲಿಸಿಸ್ ಕೂಡ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಇರ್ತೈತೆ. ಸೊ ಡೆಫಿನೆಟ್ಲಿ ಡಯಾಗ್ನೋಸಿಸ್ ತುಂಬ ಮುಖ್ಯ. ನೀವು ಕರೆಕ್ಟ್ ಡಯಾಗ್ನೋಸ್ ಆಗಿದ ನಂತರ ಸಪೋಸ್ ನೀವು ಟ್ರೀಟ್ಮೆಂಟ್ ತೊಗೊತಾ ಇದ್ರೆ ಬೇಗ ಕ್ಯೂರ್ ಆಗೋದು ಮತ್ತು ಈವನ್ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡೋದು ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಓಕೆ ಡಾಕ್ಟರ್, ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಮಂಜು ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಏನ್ ಪ್ರಾಬ್ಲಮ್ ಇದೆ ಮಂಜು? ನಾನು ತುಂಬಾ ಹುಡುಕಿದ್ದೀನಿ ಮೇಡಮ್, ಇದೆಲ್ಲ ತುಂಬಾ ಹೋಮಿಯೋಪತಿ ಎಲ್ಲ ಓದೆ, ಆದ್ರೂ ಕೂಡ ಅವರು ನಿಮ್ ತಂದೆ ತಾಯಿ ಸಣ್ಣ ಇದ್ದಾರೆ ಆಗೋದಿಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ತೊಂದರೆ ಇದೆ ಸಂಜು ನಿಮಗೆ? ಸರ್ ನನ್ನ ಏಜ್ 26, ತುಂಬಾ ವೀಕ್ ಇದ್ದೀನಿ. ನಾನು ಏನೇ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ದಪ್ಪಾಗಕ್ ಆಗ್ತಿಲ್ಲ ಸರ್. ವೀಕ್ ಆಗಿರಂತೆ, ವೇಟ್ ತುಂಬ ಕಡಿಮೆ ಇದೆ ಅಥವಾ ಏನು ಸಮಸ್ಯೆ ಬರ್ತಾ ಇದೆ ಅಥವಾ ವೀಕ್ನೆಸ್ ಫೀಲ್ ಆಗ್ತಾ ಇದೆ ನಿಮಗೆ? ಸಮಸ್ಯೆ ಅಂದ್ರೆ ನಾನು ಕುತ್ಕೊಂಡಾಗ ಹೊಟ್ಟೆ ಒಂಥರಪ್ಪ ಒಳಗಡೆ ಹೋದಂಗ ಆಗುತ್ತೆ, ನೋವಾಗುತ್ತೆ. ಏನು? ಕೆಳಗಡೆ ಕುತ್ಕೊಂಡಾಗ ಹೊಟ್ಟೆ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಕಳ್ಳೆಲ್ಲ ಒಂದ್ ಸ್ವಲ್ಪ ನೋವಾದಂಗ ಆಗುತ್ತೆ ನನಗೆ ಒಳಗಡೆ. ಇದ್ ಪ್ರಕಾರ ಸಮಸ್ಯೆಗೆ ನೀವು ವೀಕ್ನೆಸ್. ಸೊ ಫಸ್ಟ್ ನಮ್ದು ಇವತ್ತು ಟಾಪಿಕ್ ಇದೆ ಕುತ್ತಿಗೆ ನೋವು. ಸೊ ಸಪೋಸ್ ನೀವು ಕುತ್ತಿಗೆ ನೋವು ಬಗ್ಗೆ ಎಲ್ಲರೂ ಶಿಕ್ಷಕರು ಕ್ವೆಶನ್ ಕೇಳಿದಂದ್ರೆ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಾಗೋದು ಸಾಧ್ಯ ಆಗ್ತೈತೆ. ಬಟ್ ನೀವು ಕ್ವೆಶನ್ ಕೇಳಿದ ಪ್ರಕಾರ ನಿಮ್ಗೆ ವೀಕ್ನೆಸ್ ಆಗ್ತಾ ಇದೆ, ಅದು ರೀಸನ್ಸ್ ನೋಡಬೇಕು. ಕಂಪ್ಲೀಟ್ವಾಗಿ ಬ್ಲಡ್ ಟೆಸ್ಟ್ ಮಾಡಬೇಕು. ನಿಮ್ಮ ಡೈಜೆಷನ್ ಪ್ರೊಸೆಸ್ ಸರಿ ಇಲ್ಲ, ನಿಮ್ಮ ಮೆಟಾಬಾಲಿಸಮ್ ಪ್ರೊಸೆಸ್ ಸರಿ ಇಲ್ಲ, ಅಥವಾ ಯಾವುದೋ ಅಂಡರ್ಲೈನಿಂಗ್ ಡಿಸೀಸ್ ಇದೆ. ನೋಡಿ, ಸಾಮಾನ್ಯವಾಗಿ ಸ್ವಲ್ಪ ಸಿಸ್ಟಮಿಕ್ ಡಿಸೀಸ್ ಅಂದರೆ ಡಯಾಬಿಟಿಸ್ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಪ್ರಕಾರ HIV ಕೂಡ ಇರ್ಬೋದು. ಇದೆಲ್ಲ ಸಮಸ್ಯೆಗೆ ಅಥವಾ ಅಂಡರ್ಲೈನಿಂಗ್ ಯಾವುದೋ ಒಂದು ಬೇರೆ ಸಮಸ್ಯೆ ಇನ್ಫೆಕ್ಷನ್ ಅದು ಗೊತ್ತಾಗಲ್ಲ. ಬಟ್ ಬಿಕಾಸ್ ಆಫ್ ದ್ಯಾಟ್ ಆಲ್ಸೋ ಕಂಟಿನ್ಯೂ ಆಗಿ ವೇಟ್ ಲಾಸ್ ಆಗೋದು ಚಾನ್ಸಸ್ ಇರ್ತೈತೆ. ಸೊ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿ ಡಾಕ್ಟರ್ಗೆ ಕನ್ಸಲ್ಟ್ ಆಗಿ ಓನ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಯಾವುದೋ ಅಂತೂ ಸಾಧ್ಯತೆ ಸಿಗಲ್ಲ, ಅದು ಕಂಪ್ಲೀಟ್ ಕ್ಯೂರ್ ಸಿಗಲ್ಲ. ಕಂಪ್ಲೀಟ್ ಡಯಾಗ್ನೋಸಿಸ್ ಮಾಡಿದ ನಂತರ ಡಾಕ್ಟರ್ಗೆ ಭೇಟಿಯಾಗಿ ಯಾಕೆ ರೀಸನ್ಸ್ಗೆ ನಿಮ್ಗೆ ವೀಕ್ನೆಸ್ ಬರ್ತಾ ಇದೆ ಅದು ಪ್ರಕಾರ ಸಪೋಸ್ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಯೋಗ್ಯ ಅಂತ ಪರಿಹಾರ ಸಿಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಸೋಮಶೇಖರನ್ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಪ್ರಾಬ್ಲಮ್ ಇದೆ ಮೇಡಮ್? ನಮ್ಮ ಮಿಸಸ್ಗೆ ಕುತ್ತಿಗೆಯಿಂದ ಕೆಳಭಾಗ ಬೆನ್ನು ಕುತ್ತಿಗೆಯಿಂದ ಸ್ವಲ್ಪ ಕೆಳಗಡೆ ಸಿಕ್ಕಾಪಟ್ಟೆ ನೋವು ಅಂತಾರೆ. ಹೋಗಿ ಎಕ್ಸ್ರೇ ಮಾಡಿಸಿ ಮೂಳೆ ಎಷ್ಟು ದಿನದಿಂದ ಇದೆ ನೋವು? ಸುಮಾರು ಒಂದೂವರೆ ವರ್ಷದಿಂದ ನೋವಿದೆ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸೋಮಶೇಖರ್. ಹಾ ಸರಿ. ಓಕೆ ಸೋಮಶೇಖರ್ ಅವರು, ನೀವು ಹೇಳಿದ ಪ್ರಕಾರ ಅದು ಥೋರಾಸಿಕ್ ರೀಜನ್ದಲ್ಲಿ ಅದು ಸ್ವಲ್ಪ ಬಿಫೋರ್ ಕುದ್ಗಿನ ಕೆಳಗಡೆ ನೀವು ಪೇನ್ ಬರ್ತದೆ ಅಂತ ಹೇಳ್ತಾ ಇದ್ದೀರಾ. ಎಕ್ಸ್ರೇದಲ್ಲಿ ಏನೇ ಇದ್ರು ಡಾಕ್ಟರ್ ಅವರು? ಎಕ್ಸ್ರೇಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ, ಈ ಮಾತ್ರೆ ಎಲ್ಲ ಗುಣ ಆಗ್ಬೇಕಾಯ್ತಲ್ಲ, ಯಾಕಪ್ಪ ಗುಣ ಆಗಿಲ್ಲ ಅಂತ ಹೇಳಿದ್ರು. ಮಾತ್ರೆ ಬರ್ಕೊಟ್ರು ಸಹ ಗುಣ ಆಗಿಲ್ಲ ಸರ್. ಮತ್ತೆ ರೈಟ್. ಸಿ ನಾರ್ಮಲಿ ಬಿಲೋ ಸರ್ವೈಕಲ್ ರೀಜನ್ಗೆ ಪೇನ್ ಬರೋದು ಮೇನ್ ರೀಸನ್ ಇದೆ ಸಮ್ಯರ್ ಸ್ಪಾಂಡಿಲೈಸಿಸ್ ಅಥವಾ ಎಲ್ಬೋ ಅಥವಾ ಪರ್ಟಿಕ್ಯುಲರ್ ವರ್ಟಿಬ್ರೆ ಸ್ವಲ್ಪ ಡಿಜನರೇಟ್ ಆಗಿದ ನಂತರ ಈ ಪ್ರಕಾರ ಸಮಸ್ಯೆ ಬರ್ತಾ ಇರ್ತದೆ. ಸೊ ಸಪೋಸ್ ನಿಮ್ಗೆ ಎಕ್ಸ್ರೇದಲ್ಲಿ ಗೊತ್ತಾಗಲ್ಲ, ಒಂದ್ಸಲ MRI ಸ್ಕ್ಯಾನಿಂಗ್ ಮಾಡಿ ನೋಡಿ. MRI ಸ್ಕ್ಯಾನಿಂಗ್ ಯಾವ್ದು ಪ್ರಕಾರ ಯಾವುದೊಂದು ನರ್ವ್ ಕಾಂಪ್ರೆಷನ್ ಬರ್ತಾ ಇದೆ ಅಥವಾ ಬೇರೆ ಯಾವ್ದು ರೀಸನ್ ಇದೆ. ಸಮ್ಟೈಮ್ಸ್ ಈವನ್ ಲಂಗ್ ಇನ್ಫೆಕ್ಷನ್ ಕೂಡ ಇರ್ಬೋದು, ಇಂಟರ್ನಲ್ ಅಬ್ಡಾಮಿನಲ್ ಕೂಡ ಇನ್ಫೆಕ್ಷನ್ ಕೂಡ ಇರ್ಬೋದು. ಅದ ಪ್ರಕಾರ ಸಮಸ್ಯೆ ಬ್ಯಾಕ್ ಅದು ಪರ್ಟಿಕ್ಯುಲರ್ ಥೋರಾಸಿಕ್ ರೀಜನ್ದಲ್ಲಿ ಪೇನ್ ಬರ್ತಾ ಇರ್ತೈತೆ. ಸೊ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಸೋಮಶೇಖರ್ ಅವರೇ. ಸೊ ಡಾಕ್ಟರ್ ಕಡೆ ಹೋಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಆನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿಯಾಗಿ ಅಲ್ಲಿ ಡಾಕ್ಟರ್ ನಿಮಗೆ ಯೋಗ್ಯ ಅಂತ ಯಾವ್ದು ಪ್ರಕಾರ ಟೆಸ್ಟ್ ಮಾಡಬೇಕು, ಯಾವ್ದು ಬ್ಲಡ್ ಟೆಸ್ಟ್ ಮಾಡಬೇಕು, MRI ಸ್ಕ್ಯಾನಿಂಗ್ ಯಾವ್ದು ಮಾಡಬೇಕು, ಬೇರೆ ಯಾವ್ದು ರೀಸನ್ಸ್ಗಾಗಿ ನೋಡಿ. ಡೈರೆಕ್ಟ್ ಪೇನ್ ಬರ್ತಾ ಇದೆ, ಸಮ್ಟೈಮ್ಸ್ ಮೇ ಬಿ ದ ರೆಫರ್ಡ್ ಪೇನ್ ಆಸ್ ಐ ಟೋಲ್ಡ್. ಸೊ ಇಂಟರ್ನಲ್ ಬೇರೆ ಯಾವುದು ಸೋನೋಗ್ರಫಿ ಮಾಡಬೇಕು ಅಥವಾ ಯಾವುದು ಚೆಸ್ಟ್ ಎಕ್ಸ್ರೇ ಮಾಡಬೇಕು, ಅದೆಲ್ಲ ರಿಪೋರ್ಟ್ ಬಂದ ನಂತರ ಎಕ್ಸಾಕ್ಟ್ಲಿ ರೀಸನ್ಸ್ ನಿಮ್ಗೆ ಗೊತ್ತಾಗ್ತದೆ. ಒಂದ್ಸಲ ಕಾರಣ ಗೊತ್ತಾಗಿದ ನಂತರ ಸಪೋಸ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಬೇಗ ರಿಸಲ್ಟ್ಸ್ ಡೆಫಿನೆಟ್ಲಿ ಸಿಗ್ತದೆ.
ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಗೋವಿಂದ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಿಮ್ಮ ಮನೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ ಮೇಡಮ್, ನಮಸ್ತೆ. ಯಾರಿಗೆ ಪ್ರಾಬ್ಲಮ್ ಇದೆ ಗೋವಿಂದ ಅವರೇ? ಮೇಡಮ್ ಅದೇ ನಮ್ಗೆ ಪ್ರಾಬ್ಲಮ್ ಮೇಡಮ್. ಈ ಕುತ್ತಿಗೆ ನೋವು ಅನ್ನೋದೇ ನಮ್ಗೂ ಫುಲ್. ಅಂದ್ರೆ ನಾವು ಡ್ರೈವರ್ ಕೆಲಸ ಮಾಡೋದು, ಈ ಗಾಡಿ ಓಡಿಸ್ಬೇಕಂದ್ರೆ ಫುಲ್ ಈ ತರ ಆಗಿ. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಗೋವಿಂದ ಅವರು, ನಿಮ್ದು ಏಜ್ ಎಷ್ಟಿದೆ ಸರ್? ನಿಮ್ದು ಏಜ್ ಎಷ್ಟು? ನಮ್ಗೆ ಏಜ್ ಬಂದು ಈಗ 28 ಸರ್. 28. ಡ್ರೈವಿಂಗ್ ಕೆಲಸ ಮಾಡ್ತದೆ ಅಂತ ಇದ್ರಲ್ವಾ? ಡ್ರೈವಿಂಗ್ ಓಕೆ. ಕೆಲಸ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್, ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ನಾವೀಗ 8 ವರ್ಷ ಆಯ್ತು ಸರ್. 8 ವರ್ಷ ಆಗಿದ್ದು. ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಪ್ರಕಾರ ಯಾವ್ದು ಹ್ಯಾಬಿಟ್ಸ್? ಯಾವುದು ಇಲ್ಲ ಸರ್, ಯಾವುದು ಓಕೆ. ಇಲ್ಲ. ನೋಡಿ, ಸ್ಪೆಷಲಿ ಡ್ರೈವಿಂಗ್ ಕೆಲಸ ಕಂಟಿನ್ಯೂಸ್ ಆಗಿ ಮಾಡೋರಿಗೆ ಈ ಪ್ರಕಾರ ಬೆನ್ನು ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸ್ಪೆಷಲಿ ಕುತ್ತಿಗೆನೂ ಕೂಡ ಮೇನ್ ರೀಸನ್ ಇದೆ, ಕಂಟಿನ್ಯೂಸ್ ಆಗಿ ಒಂದು ಪೊಸಿಷನ್ದಲ್ಲಿ ಅವ್ರು ಕುತ್ಕೋಬೇಕು. ಡ್ರೈವಿಂಗ್ಸ್ ಕಂಟಿನ್ಯೂಸ್ ಮಾಡೋ ಟೈಮ್ಗೆ ನೆಕ್ ಮೇಲೆ ತುಂಬ ಪ್ರೆಷರ್ ಬರ್ತಾ ಇರ್ತದೆ. ಆನಂತರ ನೀವು ಡ್ರೈವರ್ ನೋಡಿದ್ರೆ ಸ್ಪೆಷಲಿ ಅವ್ರಿಗೆ ಬೆಲ್ಟ್ ಇರ್ತದೆ, ಸೀಟ್ ಬೆಲ್ಟ್. ಮ್ಯಾಕ್ಸಿಮಮ್ 90% ಡ್ರೈವರ್ಸ್ ಅದು ಸೀಟ್ ಬೆಲ್ಟ್ ಯೂಸ್ ಮಾಡಲ್ಲ. ಯಾವಾಗ ಸ್ವಲ್ಪ ಯಾವುದು ಟ್ರಾಫಿಕ್ ಪೊಲೀಸ್ ಇದೆ ಅದು ತಕ್ಷಣ ಅದ್ ಪ್ರಕಾರ ಯೂಸ್ ಮಾಡ್ತಾರೆ, ನಂತರ ಮತ್ತೆ ತೆಗೆದುಬಿಡ್ತಾರೆ. ಬಟ್ ಸೀಟ್ ಬೆಲ್ಟ್ ನಿಮ್ಗೆ ಆರೋಗ್ಯವಾಗಿ ಸ್ಪೆಷಲಿ ಬೆನ್ನಿಗೆ ತುಂಬ ಹೆಲ್ಪ್ ಆಗ್ತದೆ. ಸಪೋಸ್ ನೀವು ಅದು ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ನೆಕ್ ಮೇಲೆ ಇರ್ಬೋದು ಅಥವಾ ಬ್ಯಾಕ್ ಮೇಲೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಕಾಂಪ್ರೆಷನ್ ಅಥವಾ ಶಾಕ್ ತುಂಬ ಕಡಿಮೆ ಆಗಿಬಿಡ್ತದೆ. ಬಿಕಾಸ್ ಆಫ್ ದ್ಯಾಟ್ ಕಂಟಿನ್ಯೂ ಆಗಿ ಅದು ಬೆಲ್ಟ್ ಯೂಸ್ ಮಾಡಿ. ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಸಪೋಸ್ ನೀವು ಮಾಡ್ತಾ ಇಲ್ಲ, ಇಟ್ಸ್ ವೆರಿ ಗುಡ್. ಸಪೋಸ್ ಮಾಡ್ತಾ ಇದ್ದೀರಾ, ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಬಿಕಾಸ್ ಸ್ಮೋಕಿಂಗ್ ಒಂದು ರೀಸನ್ ಇದೆ ಅದ ಪ್ರಕಾರ ನೆಕ್ ಪೇನ್ ಬರೋದಕ್ಕೆ. ಅನಂತರ ಸಪೋಸ್ ಅದು ನೆಕ್ ಪೇನ್ ಇದೆ ಅಥವಾ ಬ್ಯಾಕ್ ಪೇನ್ ಇದೆ, ಅದ ನಂತರ ತುಂಬ ಅಗ್ರಿವೇಟ್ ಆಗೋಕ್ಕೆ ಕಾರಣ ಒಂದು ಸ್ಮೋಕಿಂಗ್ ಒಂದು ರೀಸನ್ ಇದೆ. ಸೊ ಅದ್ ಪ್ರಕಾರ ಅವಾಯ್ಡ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ನಿಮ್ಮದು ಸೀಟ್ಸ್ ಅಡ್ಜಸ್ಟ್ ಮಾಡಿ. ಪರ್ಟಿಕ್ಯುಲರ್ ಪೊಸಿಷನ್ ಕರೆಕ್ಟ್ ಇಲ್ಲ ಅಂತ ಕೂಡ ಅದ್ ಪ್ರಕಾರ ಸಮಸ್ಯೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತೈತೆ. ಅನಂತರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಬಿಕಾಸ್ ಎಕ್ಸಾಕ್ಟ್ಲಿ ನಿಮ್ದು ಕಂಟಿನ್ಯೂಸ್ ಆಗಿ ಪೇನ್ ಬರ್ತದ ನಂತರ ಯಾವುದಂತೂ ಡಿಜನರೇಟ್ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಇರ್ತೈತೆ, ಅಥವಾ ಕಾಂಪ್ರೆಷನ್ ಆಗೋದು ಅಥವಾ ಡಿಸ್ಕ್ ಏನು ಸಮಸ್ಯೆ ಆಗಿದೆ ಅದೆಲ್ಲ ನೋಡಿ ಅದ್ರ ಪ್ರಕಾರ ಸಪೋಸ್ ನೀವು ಟ್ರೀಟ್ಮೆಂಟ್ ತೊಗೊಂಡ ನಂತರ ಡೆಫಿನೆಟ್ಲಿ ನಿಮಗೆ ಕಂಪ್ಲೀಟಾಗಿ ಆರೋಗ್ಯವಾಗಿ ಸಿಗೋದು ಚಾನ್ಸಸ್ ತುಂಬ ಜಾಸ್ತಿ ಇರ್ತೈತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇನ್ನು ಕುತ್ತಿಗೆ ನೋವು ಇರೋರು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು, ಹಾಗೆ ಕುತ್ತಿಗೆ ನೋವಿಗೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಡಾಕ್ಟರ್, ಇನ್ನು ಕುತ್ತಿಗೆ ನೋವು ಬಂದಿದೆ ಅಂತ ಯಾವುದೇ ಒಂದು ಪೇಷಂಟ್ ಹೋಮಿಯೋಕೇರ್ಗೆ ಬಂದಾಗ ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ? ಕೆಲವೊಬ್ಬರಿಗೆ ಸೊಂಟ ನೋವಿದ್ರೂ ಸಹ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಂದ ಕುತ್ತಿಗೆ ನೋವು ಬಂದಿರುತ್ತೆ, ಬೇರೆ ಬೇರೆ ರೀತಿಯ ಕಾರಣಗಳಿಂದನೂ ಸಹ ಕುತ್ತಿಗೆ ನೋವು ಬರುತ್ತೆ. ಇದು ನಿಜವಾಗ್ಲೂ ಇದು ಕುತ್ತಿಗೆ ನೋವು ಬಂದಿದೆ, ಇವರಿಗೆ ಇದೇ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ? ಒಂದ್ಸಲ ಕುತ್ತಿಗೆ ನೋವಿಗೆ ಪೇಷಂಟ್ ಬಂದ ನಂತರ 80% ಪೇಷಂಟ್ ಡೈರೆಕ್ಟ್ ಹೋಮಿಯೋಕೇರ್ಗೆ ಬರಲ್ಲ. ಸೊ ಅಲ್ಲಿ ಸುತ್ತಮುತ್ತ ಹೊಡ್ಕೊಂಡು ಪೇನ್ ಕಿಲ್ಲರ್ಸು ನೀವು ಹೇಳಿದ ಪ್ರಕಾರ ಸ್ಪ್ರೇ ಹಾಕಿ ಎಲ್ಲ ಮಾಡಿ, ಯಾವಾಗ ಡಾಕ್ಟರ್ ತುಂಬ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಬಂದ ನಂತರ ನಮ್ಮ ಕಡೆ ಬರ್ತಾರೆ. ಬಟ್ ಸಪೋಸ್ ನಿಮ್ಮ ಕುತ್ತಿಗೆ ನೋವು ಬರ್ತಾ ಇದೆ, ಯಾವುದೊಂದು ಕಾಂಪ್ಲಿಕೇಶನ್ ಇದೆ, ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಸಪೋಸ್ ನೀವು ಹೋಮಿಯೋಪತಿಗೆ ಬರ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೆ ಬೇಗ ಕ್ಯೂರ್ ಆಗೋದು ಸಾಧ್ಯ ಕೂಡ ತುಂಬ ಜಾಸ್ತಿ ಇರ್ತೈತೆ. ನಾ ಫಸ್ಟ್ಗೆ ಹೇಳಿದ ಪ್ರಕಾರ ಮೈನರ್ ಅಕ್ಯೂಟ್ ರೀಸನ್ಗೆ ಕೂಡ ಕುತ್ತಿಗೆ ನೋವು ಬರ್ಬೋದು. ಸ್ಪೆಷಲಿ ಸಪೋಸ್ ನೀವು ಮಲ್ಕಿಂದ್ರೆ ಯಾವುದೋ ಸ್ಲೀಪಿಂಗ್ ಪೊಸಿಷನ್ ಸ್ವಲ್ಪ ವ್ಯತ್ಯಾಸ ಆಗಿದ ನಂತರ ಮಸಲ್ಸ್ ಸ್ಟ್ರೈನ್ ಆಗೋದು ಅಥವಾ ಲಿಗಾಮೆಂಟ್ ಸ್ಟ್ರೈನ್ ಆಗೋದು ಅಥವಾ ಸಪೋರ್ಟಿಂಗ್ ಮಸಲ್ಸ್ಗೆ ಸ್ಟ್ರೈನ್ ಆಗೋದು ಕೂಡ ಇದ್ ಪ್ರಕಾರ ಕುತ್ತಿಗೆ ನೋವು ಬರ್ತಾ ಇರ್ತೈತೆ. ಮಾಮೂಲಿ ಮಸಾಜ್ ಕೂಡ ಸ್ವಲ್ಪ ರೆಸ್ಟ್ ತೊಗೊಂಡು ಕೂಡ ನಂತರ ಇದ್ ಪ್ರಕಾರ ಪೇನ್ ಹೋಗಿಬಿಡ್ತದೆ. ಬಟ್ ಕಂಟಿನ್ಯೂಸ್ ಆಗಿ ಸಪೋಸ್ ಒಂದು ಪೇಷಂಟ್ಗೆ ಪೇನ್ ಬರ್ತಾ ಇದೆ, ಅದು ರೀಸನ್ಸ್ ನೋಡಬೇಕು. ಅದ್ ಪ್ರಕಾರ ಡಯಾಗ್ನೋಸಿಸ್ ಮಾಡಿದ ಮುಂಚೆ ನಾವು ಪೇಷಂಟ್ ಜೊತೆ ಮಾತಾಡ್ತೀವಿ. ಎಕ್ಸಾಕ್ಟ್ ಇದು ಪೇನ್ ಯಾವ್ದು ಪ್ರಕಾರ ಬರ್ತಾ ಇದೆ, ಯಾವ್ದು ಪೊಸಿಷನ್ದಲ್ಲಿ ಬರ್ತಾ ಇದೆ, ಏನು ಮಾಡಿದ ನಂತರ ಪೇನ್ ಜಾಸ್ತಿ ಆಗ್ತದೆ, ಏನು ಮಾಡಿದ ನಂತರ ನಿಮಗೆ ರೆಸ್ಟ್ ಸಿಗ್ತದೆ, ಬೆಳಗ್ಗೆ ಬರ್ತಾ ಇದೆ, ಮಧ್ಯಾಹ್ನ ಇರ್ತೈತೆ ಅಥವಾ ಓನ್ಲಿ ನೈಟ್ ಟೈಮ್ಗೆ ಇದ್ ಪ್ರಕಾರ ಪೇನ್ ಬರ್ತಾ ಇದೆ, ಅದ್ ಪ್ರಕಾರ ಎಲ್ಲ ಕ್ವೆಶನ್ಸ್ ಕೇಳಿದ ನಂತರ ಒಂದು ಎಕ್ಸಾಕ್ಟ್ಲಿ ಡಯಾಗ್ನೋಸಿಸ್ ಬರೋಕ್ಕೆ ತುಂಬ ಜಾಸ್ತಿ ಈಸಿ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ಸಪೋಸ್ ಓನ್ಲಿ ನೆಕ್ ಪ್ಯಾಥಾಲಜಿ ಇದೆ ಅಥವಾ ಮಸಲ್ ಸ್ಟ್ರೈನ್ ಆಗಿದೆ ಅಥವಾ ಪೇನ್ ಆಗಿದೆ, ಅದು ಪೇನ್ ಓನ್ಲಿ ಪರ್ಟಿಕ್ಯುಲರ್ ಆದ ಪಾಯಿಂಟ್ಗೆ ಪೇನ್ ಇರ್ತೈತೆ, ಸ್ವಲ್ಪ ನೆಕ್ ಮೂಮೆಂಟ್ ಮಾಡಿದ್ರೆ ಪೇನ್ ಜಾಸ್ತಿ ಆಗ್ತಾ ಇರ್ತೈತೆ. ಸೊ ಮಾಮೂಲಿ ರೆಸ್ಟು ಅಥವಾ ಸಪೋಸ್ 1 or 2 months ಟ್ರೀಟ್ಮೆಂಟ್ ನಂತರ ಅದು ಪೇನ್ ಹೋಗಿಬಿಡ್ತದೆ. ಬಟ್ ಸ್ಪಾಂಡಿಲೈಸಿಸ್ ಆಗಿದ ನಂತರ ಅಥವಾ ಆರ್ಥ್ರೈಟಿಸ್ಗೆ ಅಥವಾ ಪೊರಿಸಿಸ್ ಆಗಿದ ನಂತರ ಸಪೋಸ್ ನಿಮ್ಗೆ ಪೇನ್ ಬರ್ತಾ ಇದೆ, ಅದ ನಂತರ ಅದು ನರ್ವ್ ಕಾಂಪ್ರೆಷನ್ ಆಗ್ತಾ ಇದೆ, ಯಾವ್ದು ಬೇರೆ ಈವನ್ ಫಾರ್ ಡಿಸ್ಕ್ ಡಿಜನರೇಷನ್ ಆಗಿದ ನಂತರ ಸಪೋಸ್ ಅದು ನರ್ವ್ ಕಾಂಪ್ರೆಷನ್ ಆಗ್ತಾ ಇದೆ, ಆ ಪೇನ್ ಓನ್ಲಿ ನೆಕ್ದಲ್ಲಿ ಇರಲ್ಲ, ಅದು ಹೋಗಿ ಶೋಲ್ಡರ್ಗೆ ಬರ್ತಾ ಇದೆ
ಅದು ಈವನ್ ಕೈದಲ್ಲಿ ಅಂದರೆ ಹ್ಯಾಂಡ್ಸ್ದಲ್ಲಿ ಅದು ಪೇನ್ ಬರ್ತಾ ಇದೆ, ಪರ್ಟಿಕ್ಯುಲರ್ ಫಿಂಗರ್ಸ್ವಾಗಿ ಕೂಡ ಅದು ಪೇನ್ ಕಾಣಿಸೋ ಸಾಧ್ಯತೆ ತುಂಬ ಜಾಸ್ತಿ ಇರ್ತೈತೆ, ನಮ್ಮನೆಸ್ ತುಂಬ ಜಾಸ್ತಿ ಇರ್ತದೆ. ಈ ಪ್ರಕಾರ ಸಮಸ್ಯೆ ಸಪೋಸ್ ನಿಮ್ಗೆ ಬರ್ತಾ ಇದೆ, ಡೆಫಿನೆಟ್ಲಿ ಇದು ನರ್ವ್ ಕಾಂಪ್ರೆಷನ್ ಆಗಿದೆ ಅಥವಾ ನರ್ವ್ ಕಾಂಪ್ರೆಷನ್ ಆಗ್ತಾ ಇದೆ ಅಂತ ಸಾಧ್ಯ. ಆನಂತರ ಸಪೋಸ್ ಯಾವುದೊಂದು ಪ್ಯಾಥಾಲಜಿ ಇಲ್ಲ ಬಟ್ ಕಂಟಿನ್ಯೂಸ್ ಆಗಿ ಪೇನ್ ಬರ್ತಾ ಇದೆ, ಸ್ಪೆಷಲಿ ನೈಟ್ ಟೈಮ್ ಪೇನ್ ಜಾಸ್ತಿ ಆಗ್ತಾ ಇದೆ, ಇಟ್ ಮೀನ್ಸ್ ದೇರ್ ಇಸ್ ಸಮ್ ಅಂಡರ್ಲೈನಿಂಗ್ ಪ್ಯಾಥಾಲಜಿ. ಇಟ್ಸ್ ಬಿಕಾಸ್ ಆಫ್ ಮೇ ಬಿ ಕಂಟಿನ್ಯೂಸ್ ಆಗಿ ಡಯಾಬಿಟಿಸ್ ಕೂಡ ಇರ್ಬೋದು ಅಥವಾ ಅಂಡರ್ಲೈನಿಂಗ್ ಕ್ಯಾನ್ಸರ್ ಒಂದು ಕೂಡ ಒಂದು ರೀಸನ್ ಇರ್ಬೋದು. ಸೊ ಯಾವ್ದು ಪ್ರಕಾರ ನಿಮ್ಮ ಪೇನ್ ಬರ್ತಾ ಇದೆ, ಯಾವ್ದು ಅದು ಪೇನ್ ಜೊತೆ ಯಾವುದು ಕನ್ಕಮಿಟೆಂಟ್ ಸಿಂಟಮ್ಸ್ ಇದೆ, ಅದು ಪೇನ್ ಜೊತೆ ಮತ್ತು ನಿಮಗೆ ಬೇರೆ ಏನು ಸಮಸ್ಯೆ ಬರ್ತಾ ಇದೆ ಅದೆಲ್ಲ ನೋಡಿ ಅದ ಪ್ರಕಾರ ಡಯಾಗ್ನೋಸಿಸ್ ಮಾಡ್ತೇವೆ. ಕನ್ಫರ್ಮೇಷನ್ಗೆ ಎಕ್ಸ್ರೇ ಮಾಡ್ಬೋದು, MRI ಸ್ಕ್ಯಾನಿಂಗ್ ಮಾಡ್ಬೋದು. ಆನಂತರ ಇದು ಸ್ಪಾಂಡಿಲೈಸಿಸ್ ಇದೆ ಅಥವಾ ಅರ್ಥ್ರೈಟಿಸ್ ಚೇಂಜಸ್ ಇದೆ ಅಥವಾ ಯಾವುದು ಡಿಸ್ಕ್ ಸಮಸ್ಯೆ ಇದೆ, ಅದ ಪ್ರಕಾರ ಡಯಾಗ್ನೋಸ್ ಆಗಿದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. Yes. ಈಗ ಸಾಬಯ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಏನ್ ಪ್ರಾಬ್ಲಮ್ ಇದೆ ಸಾಬಯ್ಯ ಅವರೇ? ಮೇಡಮ್ ನನಗೆ ಬ್ಯಾಕ್ ಪೇನ್ ಆಗುತ್ತೆ, ಆಮೇಲೆ ಊಟ ಚೆನ್ನಾಗಿ ಡೈಜೆಷನ್ ಆಗಲ್ಲ, ಹಾ ಹಾ. ಆಮೇಲೆ ಅಸಿಡಿಟಿ ತುಂಬಾನೇ ಇದೆ. ಅದಕ್ಕೋಸ್ಕರ ಏನ್ ಪ್ರಾಬ್ಲಮ್ ಇರುತ್ತೆ ಅಂತ ನಿಮ್ದು ಏಜ್ ಎಷ್ಟಿದೆ? ಏಜ್ 29 ಇದೆ ಮೇಡಮ್. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ. ಎಸ್, ನೀವು ಹೇಳಿದ ಪ್ರಕಾರ ಎಸ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಹೇಳಿ. ನಿಮ್ಮ ಸರ್, 29 ಏಜ್ ಇದೆ ಅಂತ ಹೇಳಿದ್ರಲ್ವಾ ನಿಮ್ಮದು? ಹಾ ಸರ್, ಅಸಿಡಿಟಿ ಪ್ರಾಬ್ಲಮ್ ಇದೆ ಸರ್. ಮೊದಲೇ ನನಗೆ ವಾಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸರ್. ನಾನು ಕಂಟಿನ್ಯೂಸ್ ಆಗಿ ಬೆನಿಡ್ಯೂರ್ 12 ಲ್ಯಾಕ್ಸ್ ಹೋಗ್ತೀನಿ ಸರ್ 20 ಡೇಸ್ಗೆ ಒಂದು ಬಾರಿ. ಆಮೇಲೆ ಅಮಿಪ್ರೋ 40 ಅಂತೇಳಿ ಸರ್ ಡೈಲಿ ಒಂದು ಹಾಫ್ ಗೋಲಿ ತಗೋತೀನಿ ಸರ್, ಅಂದ್ರೆ 20 ಗ್ರಾಮ್ ತಗೋತೀನಿ ಸರ್. ಓಕೆ. 20 mg ತಗೋತೀನಿ ಸರ್. ಸೊ ಪೇನ್ ನಿಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ಬ್ಯಾಕ್ ಪೇನ್ ಅಂದ್ರೆ ಎಲ್ಲಿ ಪೇನ್ ಜಾಸ್ತಿ ಬರ್ತಾ ಇರ್ತದೆ? ಸರ್ ನಂಗೆ ಸೊಂಟ ಹಿಡ್ಕೊಂಡು ಆಮೇಲೆ ಕುತ್ತಿಗೆ ತನಕ ಇದೆ ಸರ್ ಅದು. ಓಕೆ. ಅದು ಕಂಟಿನ್ಯೂಸ್ ಆಗಿ ಇರ್ತದೆ ಸರ್? ಕಂಟಿನ್ಯೂ ಇರ್ತೈತೆ ಅಥವಾ ಯಾವ್ದೋ ಒಂದು ಊಟ ಮಾಡಿದ ನಂತರ? ಕಂಟಿನ್ಯೂಸ್ ಇಲ್ಲ ಸರ್, ಊಟ ಮಾಡ್ತೀನಲ್ವಾ ಮುಂಜಾನೆ ಏನಾಗಲ್ಲ, ಹ್ಮ್ ಮಧ್ಯಾಹ್ನ ಏನಾದ್ರು ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಮೇಲೆ ಸಾಯಂಕಾಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಿಕ್ಕಾಪಟ್ಟೆ ನೋವು ಬರುತ್ತೆ ಸರ್. ಮತ್ತಿಲ್ಲಾಂದ್ರೆ ಖಾಲಿ ಟೈಮ್ ನಲ್ಲಿ ಏನೂ ಬರಲ್ಲ. ರೈಟ್ ಸಿ. ಸರ್ ಒನ್ ಟೈಮ್ ಊಟ ಬಿಟ್ರೆ ನಾನು ತುಂಬಾ ಆರಾಮಾಗಿರ್ತೀನಿ ಸರ್, ಆದ್ರೆ ಹಸುವಾಗುತ್ತಲ್ವಾ ಅದಕ್ಕೋಸ್ಕರ ನಾನು ಊಟ ಮಾಡ್ಬೇಕಾಗತ್ತೆ. ಡೆಫಿನೆಟ್ಲಿ. ಊಟ ಮಾಡಿದ್ರೆ ಓನ್ಲಿ ಬ್ಯಾಕ್ ಪೇನ್ ಬರ್ತೈತೆ ಅಥವಾ ಹೊಟ್ಟೆದಲ್ಲಿ ಇದ್ ಪ್ರಕಾರ ನೋವು ಬರೋದು? ಸರ್ ಫಸ್ಟ್ ಹೊಟ್ಟೆ ನೋವಾಗುತ್ತೆ ಸರ್, ಆಮೇಲೆ ಬ್ಯಾಕ್ ಪೇನ್ ಆಗ್ಬಿಡುತ್ತೆ ಒಮ್ಮೆ. ರೈಟ್. ಇದ್ ಪ್ರಕಾರ ಸಮಸ್ಯೆ ಬರೋದು ಮೇನ್ ರೀಸನ್ಸ್ ಮೇ ಬಿ ಅಬ್ಡಾಮಿನಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಸ್ಟಮಕ್ ಇನ್ಫೆಕ್ಷನ್ ಇರ್ಬೋದು. ಕಂಟಿನ್ಯೂಸ್ ಆಗಿ ಸಪೋಸ್ ನಿಮ್ಗೆ ಪೇನ್ ಬರ್ತಾ ಇದೆ, ಒಂದ್ಸಲ ಎಂಡೋಸ್ಕೋಪಿ ಅಥವಾ ಕೊಲೋನೋಸ್ಕೋಪಿ ಮಾಡಿ ನೋಡಿ. ಬಿಕಾಸ್ ಅಂಡರ್ಲೈನಿಂಗ್ ಕಾಸಸ್ ಮೇ ಬಿ ಅಲ್ಸರ್ ಇರ್ಬೋದು ಅಥವಾ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಕೂಡ ಇರ್ಬೋದು. ಅದ್ರ ಪ್ರಕಾರ ಸಮಸ್ಯೆ ನಂತರ ಅದು ಇಫೆಕ್ಟ್ ಬ್ಯಾಕ್ ಮೇಲೆ ಕಾಣಿಸುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಟ್ರಾ ಪ್ರೊಡಕ್ಷನ್ ಆಫ್ ಗ್ಯಾಸ್ ನಿಮ್ಮದು ಬ್ಯಾಕ್ ಪೇನ್ ತುಂಬ ಜಾಸ್ತಿ ಬರೋದು ಸಾಧ್ಯತೆ ಇರ್ತೈತೆ. ಸೊ ಡಯಟ್ ಕಂಟ್ರೋಲ್ ಮಾಡಿ, ತುಂಬ ಆಯಿಲಿ ಐಟಮ್ಸ್ ಇರ್ಬೋದು, ಮಸಾಲೆ ಐಟಮ್ಸ್ ಇರ್ಬೋದು, ತುಂಬ ಖಾರ ಅಥವಾ ತುಂಬ ಪಚನಿಗೆ ತುಂಬ ಹೆವಿ ಇರೋದು ಪ್ರಕಾರ ಪದಾರ್ಥ ಸ್ವಲ್ಪ ಅವಾಯ್ಡ್ ಮಾಡಿ, ಡಾಕ್ಟರ್ ಕಡೆ ಹೋಗಿ ಅದ ನಂತರ ಒಂದ್ಸಲ ಡಯಾಗ್ನೋಸ್ ಮಾಡಿ. USG ಅಬ್ಡಮಿನಲ್ ಸ್ಕ್ಯಾನ್ ಇರ್ಬೋದು, ಅನಂತರ ಎಂಡೋಸ್ಕೋಪಿ ಇರ್ಬೋದು ಅಥವಾ ಕೊಲೋನೋಸ್ಕೋಪಿ ಇರ್ಬೋದು. ಎಕ್ಸಾಕ್ಟ್ಲಿ ಯಾಕಿದೆ, ಇಟ್ಸ್ ಮೇ ಬಿ ಸಪೋಸ್ ನಿಮ್ಗೆ ಕಂಟಿನ್ಯೂ ಆಗಿ ಪ್ರಕಾರ ಪೇನ್ ಬರ್ತಾ ಇದೆ, ಡೆಫಿನೆಟ್ಲಿ ಸಮ್ ರೀಸನ್ ಇಸ್ ದೇರ್. ಸೊ ಅದು ಗ್ಯಾಸ್ಟ್ರೈಟಿಸ್ ಇದೆ ಅಥವಾ ಯಾವ್ದು ಪ್ರಕಾರ ಅಲ್ಸರ್ಸ್ ಇದೆ, ಅದು ಒಂದ್ಸಲ ಡಯಾಗ್ನೋಸ್ ಮಾಡಿ ಆನಂತರ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ವಿತ್ ದ್ಯಾಟ್ ಆಲ್ ರಿಪೋರ್ಟ್ಸ್ ಯು ಕ್ಯಾನ್ ಕಮ್ ಟು ಹೋಮಿಕೇರ್ ಆಲ್ಸೋ. ಹೋಮಿಕೇರ್ದಲ್ಲಿ ನಿಮಗೆ ಇದ್ರ ಪ್ರಕಾರ ಈವನ್ ಅಲ್ಸರ್ಸ್ಗೆ ಇರ್ಬೋದು, ಗ್ಯಾಸ್ಟ್ರೈಟಿಸ್ಗೆ ಇರ್ಬೋದು ಅಥವಾ ಬಿಕಾಸ್ ಇಂಪ್ರಾಪರ್ ಡೈಜೆಷನ್ ಅಥವಾ ಮೆಟಾಬಲಿಸಮ್ಗೆ ಕೂಡ ಇರ್ಬೋದು. ಇದ್ರ ಪ್ರಕಾರ ಯೋಗ್ಯ ಅಂತ ಟ್ರೀಟ್ಮೆಂಟ್ ಸಿಗ್ತದೆ. ನಂತರ ಇದರಲ್ಲಿ ಬೇಗ ನಿಮಗೆ ಕ್ಯೂರ್ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಇರ್ತೈತೆ. ಎಷ್ಟು ಜನ ಏನಾಗ್ತೈತೆ, ಒಂದ್ಸಲ ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇದೆ, ಆರ್ಥೋಪೆಡಿಕ್ ಡಾಕ್ಟರ್ ಕಡೆ ಹೋಗೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಕಡೆ ಹೋಗೋದು ಅಥವಾ ಬೇರೆ ಫಿಷಿಯನ್ಸ್ಗೆ ಹೋಗೋದು. ಬಟ್ ಹೋಮಿಯೋ ಕೇರ್ದಲ್ಲಿ ಸ್ಪೆಷಲಿ ಇನ್ ಹೋಮಿಯೋಪತಿದಲ್ಲಿ ಓನ್ಲಿ ಇದು ಎಲ್ಲಾಗಿ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ದಲ್ಲಿ ಎಲ್ಲ ಟ್ರೀಟ್ಮೆಂಟ್ ಸಿಗ್ತೈತೆ. ಬಿಕಾಸ್ ಹೋಮಿಯೋಪತಿದಲ್ಲಿ ಆ್ಯಸ್ ಅ ಪೇಷಂಟ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದ್ದ ನಂತರ ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇದೆ, ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದು ರೀಸನ್ಸ್ ಏನು, ಅದು ನಿಮಗೆ ಅಲ್ಸರ್ ಆಗಿದೆ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ, ಅದು ರೀಸನ್ಸ್ ಏನು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಥವಾ ನಿಮ್ಮದು ಇರೋದು ವರ್ಕ್ ಪ್ರಕಾರ ವರ್ಕ್ ಪ್ರೆಷರ್ಗೆ ಆಗಿದೆ ಅಥವಾ ಟೆನ್ಷನ್ಗೆ ಸ್ಟ್ರೆಸ್ಗೆ, ಯಾವ್ದು ಕಾರಣಕ್ಕೆ ಎಕ್ಸಾಕ್ಟ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದೆ, ಅನಂತರ ಅದು ಇಫೆಕ್ಟ್ ಆಗ್ತಾ ಇದೆ, ಅದು ಯಾವ್ದು ಲೆವೆಲ್ದಲ್ಲಿ ಇದೆ ಎಲ್ಲ ಚೆಕ್ ಮಾಡಿದ ನಂತರ ಸಪೋಸ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಬೇಗ ರಿಸಲ್ಟ್ ಸಿಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಇನ್ನು ಕುತ್ತಿಗೆ ನೋವು ಇರೋರಿಗೆ ಅಥವಾ ಕುತ್ತಿಗೆ ನೋವು ಇರೋದ್ರ ಜೊತೆಗೆ ಸ್ಪಾಂಡಿಲೈಟಿಸ್, ಆರ್ಥ್ರೈಟಿಸ್, ಸೊಂಟದ ನೋವು ಎಲ್ಲ ಇರುತ್ತೆ. ಇಂಥವರು ನಿಮ್ಮ ಹೋಮಿಯೋಪತಿಗೆ ಬಂದಾಗ ಯಾವ ರೀತಿ ಚಿಕಿತ್ಸೆ ನೀಡ್ತೀರಾ? ಥೆರಪಿ ನೀಡ್ತೀರಾ? ಆಪರೇಷನ್ಸ್ ಇರುತ್ತಾ ಅಥವಾ ಈ ಗುಳಿಗೆಗಳನ್ನ ಅಂದ್ರೆ ಮಾತ್ರೆಗಳನ್ನ ಹಿಡಿದು ಈ ಥರ ಇರುತ್ತೆ ಡಾಕ್ಟರ್ ಚಿಕಿತ್ಸೆ ಅಂದರೆ? ಎಸ್, ನೀವು ಕರೆಕ್ಟ್ ಕ್ವೆಶನ್ ಕೇಳಿದ್ರೆ ಎಕ್ಸಾಕ್ಟ್ಲಿ ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಿ. ಹೋಮಿಯೋಪತಿ ಇಸ್ ಟೋಟಲಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಇರ್ತದೆ. ಸೊ ಕಾಯಿಲೆ ಏನಾಗಿದೆ ಅದ ಪಕ್ಷ ಯಾಕಾಗಿದೆ ಅದು ಇಂಪಾರ್ಟೆಂಟ್ ಇದೆ.
ಬಿಕಾಸ್ ಒಂದ್ಸಲ ನಿಮ್ಮ ಕುತ್ತಿಗೆ ನೋವು ಬರ್ತಾ ಇದೆ ಅದ್ರ ರೀಸನ್ಸ್ ನೋಡಬೇಕು. ಎಷ್ಟು ಜನಕ್ಕೆ ಅದು ಜೆನೆಟಿಕ್ ರೀಸನ್ಸ್ ಇರ್ತದೆ, ಸಿನ್ಸ್ ಬರ್ತ್ ಅವ್ರಿಗೆ ಅದು ಸಮಸ್ಯೆ ಇರ್ತದೆ. ಕುತ್ತಿಗೆ ನೋವು ಜೆನೆಟಿಕ್ ರೀಸನ್ ಇಂದನೂ ಬರುತ್ತೆ. ಡೆಫಿನೆಟ್ಲಿ ಅದಕ್ಕೆ ಆಂಕ್ಲೋಸಿಂಗ್ ಸ್ಪಾನಿಸ್ ಅಂತ ಹೇಳ್ತೀವಿ. HLA-B27 ಅಂತ ಒಂದು ಜೀನ್ಸ್ ಇರ್ತದೆ. ಆ ಜೆನೆಟಿಕ್ ಎಫೆಕ್ಟ್ ಯಾವುದಲ್ಲಿ ಪಾಸಿಟಿವ್ ಇರ್ತದೆ ಅವ್ರಿಗೆ ಕುತ್ತಿಗೆ ನೋವು ಡೆಫಿನೆಟ್ಲಿ ಬರ್ತದೆ. ಅದು ಕುತ್ತಿಗೆ ನೋವು ಮೇ ಬಿ ಅವ್ರಿಗೆ 20 ಇಯರ್ಸ್ಗೆ ಬರಬೇಕು, 30 ಇಯರ್ಸ್ ಬರ್ಬೋದು, ಅಥವಾ ನೆಕ್ಸ್ಟ್ ಅದು ಯಾವ್ದು ಪ್ರಕಾರ ಸಪೋಸ್ ಅದು ಜೆನೆಟಿಕ್ ಎಫೆಕ್ಟ್ ಇದ್ರೂ ಕೂಡ ಅದು ಬರೋದು ಒಂದು ಟ್ರಿಗ್ಲಿಂಗ್ ಫ್ಯಾಕ್ಟರ್ ಬೇಕು. ಎಷ್ಟು ಜನ ಸಪೋಸ್ ನೀವು ಪೇಷಂಟ್ ಜೊತೆ ಮಾತಾಡಿದ ನಂತರ ಸಡನ್ಲಿ ಒಂದ್ಸಲ ಬಿದ್ದಿದ ನಂತರ ಪೇನ್ ಸ್ಟಾರ್ಟ್ ಆಗಿತ್ತು, ಅಥವಾ ಯಾವ್ದು ಬ್ಯಾರಿಸನ್ಸ್ಗೆ ಪೇನ್ ಸ್ಟಾರ್ಟ್ ಆಗಿದ ನಂತರ ಅದು ಕಂಟಿನ್ಯೂ ಇದ್ಬಿಡ್ತದೆ. ಸೊ ಜೆನೆಟಿಕ್ ಫ್ಯಾಕ್ಟರ್ ಇದ್ರೂ ಕೂಡ ಒಂದು ಟ್ರಿಗ್ಲಿಂಗ್ ಫ್ಯಾಕ್ಟರ್ ಬೇಕು. ಸೊ ಜೆನೆಟಿಕ್ ರೀಸನ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಕಾಸ್. ಆನಂತರ ಒಬೆಸಿಟಿ ಕೂಡ ಇರ್ತದೆ, ಹೆವಿ ವೇಟ್ ಅಥವಾ ಮ್ಯಾಕ್ಸಿಮಮ್ ವರ್ಕ್, ಹೆವಿ ವರ್ಕ್ ಅಥವಾ ಲಾಸ್ ಆಫ್ ವರ್ಕ್. ಎಷ್ಟು ಜನ ತುಂಬ ಹೆವಿ ವರ್ಕ್, ನೆಕ್ ಮೇಲೆ ಪ್ರೆಷರ್, ಅದು ಹೇಳಿದ ಪ್ರಕಾರ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಅಫಿಷಿಯಲ್ ವರ್ಕ್ ಮಾಡೋದಂತ ಕೂಡ ಇದ್ರ ಪ್ರಕಾರ ಸಮಸ್ಯೆ ಬರ್ತಾ ಇರುತ್ತೆ, ಅಥವಾ ಯಾವುದೂ ಎಕ್ಸಸೈಸ್ ಇಲ್ಲದ ಕೂಡ ಒಂದು ರೀಸನ್ ಇದೆ ಕುತ್ತಿಗೆ ನೋವು ಬರೋದು. ಸೊ ಅದ ನಂತರ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಡಿಸ್ಕ್ ರೀಸನ್ ಇರ್ಬೋದು, ಅರ್ಥ್ರೈಟಿಸ್ ರೀಸನ್ ಇರ್ಬೋದು, ಸ್ಪಾಂಡಿಲೈಸಿಸ್ ರೀಸನ್ ಇರ್ಬೋದು. ಇದು ಯಾಕೆ ಕಾರಣಕ್ಕೆ ಅದು ಬಂದಿದೆ ಫಸ್ಟ್ ಡಯಾಗ್ನೋಸ್ ಮಾಡ್ತೀವಿ. ಒಂದ್ಸಲ ಡಯಾಗ್ನೋಸ್ ಆಗಿದ ನಂತರ ಅದು ಪರ್ಟಿಕ್ಯುಲರ್ ಪೇನ್ ಬಂದ ನಂತರ ಅದು ಪೇಷಂಟಲ್ಲಿ ಶಾರೀರಿಕವಾಗಿ ಮತ್ತೇನು ವ್ಯತ್ಯಾಸ ಆಗ್ತದೆ. ಅದು ಓನ್ಲಿ ಪೇನ್ ಅದು ಪರ್ಟಿಕ್ಯುಲರ್ಲಿ ಕುತ್ತಿಗೆನಲ್ಲಿ ಇರುತ್ತೆ, ಅಥವಾ ನಂತರ ಬೇರೆ ಕಡೆ ಕೈದಲ್ಲಿ ಅಥವಾ ಫಿಂಗರ್ಸಲ್ಲಿ ಅದು ರೇಡಿಯೇಟ್ ಆಗ್ತಾ ಇದೆ, ಅದ್ರ ಜೊತೆ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ, ಅದ್ರ ಜೊತೆ ಅವ್ರಿಗೆ ಹೆಡೇಕ್ ಬರ್ತಾ ಇದೆ, ಅಥವಾ ಅದು ಬೇರೆ ಏನು ಗ್ಯಾಸ್ಟ್ರಿಕ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಎಲ್ಲ ಸಮಸ್ಯೆ ಅದ ಪ್ರಕಾರ ಅಬ್ಸರ್ವ್ ಮಾಡ್ತೀವಿ. ಆನಂತರ ಈ ಸಮಸ್ಯೆ ಬಂದ ನಂತರ ಮಾನಸಿಕವಾಗಿ ಅವ್ರದಲ್ಲಿ ಏನು ಬದಲಾವಣೆ ಆಗಿದೆ ಅದೆಲ್ಲ ಸ್ಟಡಿ ಮಾಡಿದ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹೋಮಿಯೋಪತಿದಲ್ಲಿ ಬಾಡಿಗೆ ರಿಕವರ್ ಆಗೋದ ಪ್ರಕಾರ ಅಥವಾ ಅವ್ರ ಇಮ್ಯುನಿಟಿ ಇಂಪ್ರೂವ್ ಆಗೋದ ಪ್ರಕಾರ ಆ ಟ್ರೀಟ್ಮೆಂಟ್ ಕೊಡ್ತೀವಿ. ಬಿಕಾಸ್ ಆಫ್ ದ್ಯಾಟ್ ನಿಮಗೆ ಯಾವುದೇ ಪ್ರಕಾರ ಆಪ್ರೇಷನ್ಸ್ ಅಥವಾ ಥೆರಪಿಗೆ ಅವಶ್ಯಕತೆ ಇರಲ್ಲ. ಡೆಫಿನೆಟ್ಲಿ ಇಫ್ ನೀಡೆಡ್ ಪೇಷಂಟ್ಗೆ ಎಕ್ಸಸೈಸ್ ಮಾಡೋಕೆ ಹೇಳ್ತೀವಿ, ಯಾವ್ದು ಪ್ರಕಾರ ಎಕ್ಸಸೈಸ್ ಮಾಡಬೇಕು, ಯಾವ್ದು ಪ್ರಕಾರ ಕೇರ್ ತಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೆಲ್ಲ ಮಾಡಿದ ನಂತರ ಡೆಫಿನೆಟ್ಲಿ ಹೋಮಿಯೋಪತಿದಲ್ಲಿ ಸಂಪೂರ್ಣವಾಗಿ ಕ್ಯೂರ್ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಓಕೆ ಡಾಕ್ಟರ್. ವೀಕ್ಷಕರೇ, ಇನ್ನು ನೀವು ಕೂಡ ಕುತ್ತಿಗೆ ನೋವಿನಿಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀವಿ. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಾದಿಕ್ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ಇನ್ನು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಇನ್ನು ಕೊನೆಯದಾಗಿ ಹೋಮಿಯೋಪತಿಗೆ ಕುತ್ತಿಗೆ ನೋವಿಗಾಗಿ ಚಿಕಿತ್ಸೆಗೆ ಬರುವವರಿಗೆ ನಿಮ್ಮ ಒಂದು ಸಲಹೆ ಏನು? ಡೆಫಿನೆಟ್ಲಿ ಕುತ್ತಿಗೆ ನೋವು ಬಂದ ನಂತರ ಇದು ಎಷ್ಟು ಸಾಮಾನ್ಯ ಅನಿಸುತ್ತೆ, ಸಮ್ಟೈಮ್ಸ್ ಮೇಜರ್ ಆಗಿ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಕೂಡ ಸಾಧ್ಯ ಆಗೋದು ತುಂಬ ಚಾನ್ಸಸ್ ಇರ್ತದೆ. ಸೊ ಒಂದ್ಸಲ ನಿಮಗೆ ಕುತ್ತಿಗೆ ನೋವು ಆದ ಪ್ರಕಾರ ಸಮಸ್ಯೆ ಇದೆ, ಬೇಗ ಹೋಮಿಯೋಕೇರ್ಗೆ ಬನ್ನಿ. ಇಲ್ಲೇ ನಿಮಗೆ ಯೋಗ್ಯ ಅಂತ ಸಲಹೆ ಸಿಗ್ತದೆ, ಯೋಗ್ಯ ಅಂತ ಟ್ರೀಟ್ಮೆಂಟ್ ಸಿಗ್ತದೆ. ಅನಂತರ ಮುಂದಿನ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಿಕಾಸ್ ಹೋಮಿಯೋಪತಿ ಇಸ್ ವೆರಿ ಸೇಫ್ ಟ್ರೀಟ್ಮೆಂಟ್. ಅದು ಅದ ನಂತರ ಯಾವುದಂತೂ ಮುಂದೆ ಕಂಟಿನ್ಯೂ ಆಗಿ ತಗೊಂಡ ನಂತರ ಕೂಡ ನಿಮ್ಗೆ ಯಾವುದಂತೂ ಕಾಂಪ್ಲಿಕೇಶನ್ಸ್ ಆಗಲ್ಲ. ಡೆಫಿನೆಟ್ಲಿ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುತ್ತಿಗೆ ನೋವಿನ ಬಗ್ಗೆ, ಅದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು. ಇಟ್ಸ್ ಮೈ ಪ್ಲೇಸ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನೋಟುಗಳ ಕಥೆಯಾಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ